ನಾಯಕ ವಿತ್ ವಿನಾಯಕ ವಿಶೇಷ ಸಂಚಿಕೆ ಫ್ರಮ್ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು. ಪ್ರತಿ ಸಲ ಒಂದು ಇಂಟರ್ವ್ಯೂ ತರ ಒಬ್ರು ವ್ಯಕ್ತಿಯನ್ನ ಕರೆಸ್ತೀವಿ, ಅವ್ರ ಬದುಕನ್ನ ಅರ್ಥ ಮಾಡ್ಕೋತೀವಿ. ಆದ್ರೆ ಈ ಸಲ ಒಬ್ಬ ವ್ಯಕ್ತಿಗೂ ಮೀರಿದ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಗೆ ಬಂದಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಹಲವು ಕೆಲಸಗಳು, ರಿವರ್ ರಿಜುವಿನೇಷನ್ ಪ್ರಾಜೆಕ್ಟು, ಮತ್ತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಉಚಿತವಾಗಿ ಓದ್ತಾ ಇದ್ದಾರೆ, ಅದಾಗ್ಬೋದು. ಅಥವಾ ಒಂದು ಅದ್ಭುತವಾದ ಕಿಚನ್ ಇದೆ, ಸುಮಾರು 30,000 to 40,000 ಜನ ನಿತ್ಯ ಅಲ್ಲಿ ಬಂದು ಊಟ ಮಾಡ್ತಾರೆ. ಈ ಥರ ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ತೊಗೊಂಡ್ಬರ್ಬೇಕು ಅಂತ ಹೇಳಿ ನಾನು ಬಹಳ ಉತ್ಸಾಹದಲ್ಲಿ ಇವತ್ತು ಬೆಂಗಳೂರಿನ ಈ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಗೆ ಬಂದಿದ್ದೀನಿ. ಬರ್ತೀರಾ ಅಲ್ಲ? ಬನ್ನಿ, ಒಂದು ಟೂರ್ ಹೊಡ್ಕೊಂಡು ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮತ್ತೆ ಅವ್ರು ಮಾಡಿರುವಂತಹ ಅದ್ಭುತವಾದ ಕೆಲಸಗಳನ್ನ ತಿಳ್ಕೊಳ್ಳೋಣ. ಒನ್ಸ್ ಅಗೇನ್ ಅ ವಾರ್ಮ್ ವೆಲ್ಕಮ್ ಟು ದ ಸ್ಪೆಷಲ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಈಗಿನ ಕಾಲದಲ್ಲಿ ಬಹಳ ಮಾಡರ್ನ್ ಎಜುಕೇಷನ್ ಟೆಕ್ನಿಕ್ಸ್ ನಾವು ಕಾಣ್ತೀವಿ. ಡಿಜಿಟಲ್ ಕ್ಲಾಸ್ ರೂಮ್ಸು, AI ಎನೇಬಲ್ಡ್ ಕ್ಲಾಸ್ ರೂಮ್ಸು, ಈ ಥರ ಎಲ್ಲ ಇರ್ತವೆ. ಆದರೆ ಟ್ರೆಡಿಷ್ನಲ್ ನಮ್ಮ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂತಹ ವೇದ ಪಾಠಶಾಲೆಗಳು ನಮ್ಮ ಬೆಂಗಳೂರಿನಲ್ಲಿ ಅದ್ಭುತವಾಗಿ ನಡೀತಾರೆ ಅಂತ ಹೇಳೋದಕ್ಕೆ ಇನ್ನೂ ಖುಷಿ ಪಡ್ತೀನಿ. ನಮ್ಮ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಇರುವಂತಹ ವೇದಾಗಮ ಸಂಸ್ಕೃತ ಮಹಾಪಾಠಶಾಲೆ ಅಂತ ಒಂದು ಅದ್ಭುತವಾದಂಥ ಇನ್ಸ್ಟಿಟ್ಯೂಷನ್ ಇದೆ. ಅದರ ಸಂಯೋಜಕರಾದಂತಹ ವಿನಯ್ ಭಾರದ್ವಾಜ್ ಅವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭಾಳ ಖುಷಿ ಆಯಿತು ವೇದಶಾಲೆ ನೋಡಿ. ಇಲ್ಲಿ ಪ್ರೈಮರಿಯಿಂದ ಹಿಡಿದು PhD ವರೆಗೂ ಇದಾರಲ್ವಾ ಸರ್ ಮಕ್ಕಳು? ಹೌದು, 400 ಮಕ್ಕಳಿದ್ದಾರೆ ಇಲ್ಲಿ. ವೆರಿ ನೈಸ್. ಈಗಿನ ಕಾಲದಲ್ಲಿ ವೇದ ಕಲಿಯಕ್ಕೆ ಯಾರು ಬರ್ತಾರೆ ಸರ್? ಸ್ವಲ್ಪ ಮಟ್ಟಿಗೆ ವೇದ ಅಂದ್ರೆ ಏನು ಅಂತ ಒಂದು ಮಟ್ಟಿಗೆ ಐಡಿಯಾ ಇದ್ದವರು ಯಾರಾದ್ರೂ ಬರ್ತಾರೆ. ಇಲ್ಲಿ ನಮ್ಮ IITians ಮಕ್ಕಳಿದ್ದಾರೆ, ಸೈಂಟಿಸ್ಟ್ಗಳ ಮಕ್ಕಳಿದ್ದಾರೆ. ಸೊ ಹಾಗಾಗಿ ವೇದ ಎಜುಕೇಶನ್ ಅನ್ನುವಂಥದ್ದು ಬೇರೆ ಎಲ್ಲೂ ಎಕ್ಸೆಲ್ ಮಾಡಲಾರ್ದೇ ಇರುವಂಥವ್ರು ಬಂದು ಓದುವಂಥ ಕ್ಷೇತ್ರ ಅನ್ನುವಂಥದ್ದಿಲ್ಲ, ಸುಳ್ಳಾಗಿದೆ. ಎಲ್ಲ ಬ್ಯಾಕ್ಗ್ರೌಂಡ್ಸ್ ಇಂದ ಬರ್ತಾರೆ. ವೆರಿ ನೈಸ್. ಈ ವೇದ ಪಾಠಶಾಲೆ ಶುರು ಆಗಿದ್ದು ಯಾವಾಗ? ಎಷ್ಟು ಜನ ಇಲ್ಲಿಂದ ಪಾಸ್ ಆಗಿ ಹೋಗಿದ್ದಾರೆ? 1981 ನವೆಂಬರ್ 1ನೇ ತಾರೀಕು ನಮ್ಮ ತುಂಗಾ ನದಿ ದಡದ ತೀರ್ಥಮತ್ತೂರು ಅಂತ ಆ ಒಂದು ಸಣ್ಣ ಗ್ರಾಮದಲ್ಲಿ ಪೂಜ್ಯ ಗುರುದೇವರು ಪ್ರಾರಂಭ ಮಾಡಿದ್ದು ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತ ಹೆಸರು ಅದ್ರದ್ದು. ದಟ್ ಈಸ್ ದಿ ಒರಿಜಿನಲ್ ನೇಮ್ ಆಫ್ ಆರ್ಟ್ ಆಫ್ ಲಿವಿಂಗ್ ಅಲ್ವಾ? ಹೌದು. ನಂತರದಲ್ಲಿ ವ್ಯಕ್ತಿ ವಿಕಾಸ್ ಕೇಂದ್ರ ಅಂತ ಹೇಳಿ ಭಾರತದಲ್ಲಿ ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥ ಹೆಸರು ಬಂದು ಇತ್ತೀಚೆಗೆ. ಭಾರತದಲ್ಲಿ ಇದರ ಹೆಸರು ವ್ಯಕ್ತಿ ವಿಕಾಸ್ ಕೇಂದ್ರ ಮತ್ತು ವೇದ ವಿಜ್ಞಾನ ಮಹಾವಿದ್ಯಾಪೀಠ. ಅದರ ಉದ್ದೇಶ ಇಷ್ಟೇ, ನಾವೇನು ವಿಜ್ಞಾನ ಅಂತ ಕರಿತೇವೆ ಅದರ ಆಳ, ಅದರ ಮೂಲ ಎಲ್ಲೋ ವೇದದಲ್ಲೇ ಇದೆ ಅಂತ, ಎಲ್ಲೋ ಅಲ್ಲ, ಗೊತ್ತಿರೋ ಹಾಗೆ ವೇದದಲ್ಲಿದೆ ಅಂತ. ಸೊ ಹಾಗಾಗಿ ನಮ್ಮ ಜೀವನ ಶೈಲಿ ಏನಿದೆ, ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ರಿಯಲ್ ಲೈಫ್ ಸ್ಟೈಲ್ ಅಂತ ಹೇಳಿ, ಲೆಟ್ ಅಸ್ ಗೋ ಬ್ಯಾಕ್ ಟು ದ ರೂಟ್ಸ್ ಅಂತ. ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ ವೆರಿ ಕಾಮನ್ ಕ್ಯೂರಿಯಸ್ ಪ್ರಶ್ನೆ, ಒಂದು ವೇದ ಕಲ್ತು ಹೊರಗಡೆ ಹೋದವರು ತಮ್ಮ ಬದುಕನ್ನ ಹೇಗೆ ಕಟ್ಕೋಬಹುದು ಅಂತ. ಈಗ ನಮ್ಮ ಪಾಠಶಾಲೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ನಿಮ್ಗೆ ಹೇಳ್ಬೋದು. ಏನಂತಂದ್ರೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ನಾವು 3 ವಿಭಾಗಗಳನ್ನ ನಾವು ಮೆಂಟಲಿ ಮಾಡ್ಕೊಳ್ತೇವೆ. ತುಂಬ ಇನ್ಕ್ವಿಸಿಟಿವ್ನೆಸ್ ಇರುವಂಥ, ತುಂಬ ಕಾತರತೆ ಇರುವಂಥ ಮಕ್ಕಳಿಗೆ ಅವರು ಸಾಧಾರಣ ಅವರು ರಿಸರ್ಚ್, ಸಂಶೋಧನೆ ಇತ್ಯಾದಿ ಆ ಕಡೆ ಹೋಗ್ತಾರೆ. ಅವರ ನೆಕ್ಸ್ಟ್ ತುಂಬ ಬುದ್ಧಿವಂತ ಮಕ್ಕಳು, ತಾವು ಓದೋದಷ್ಟೇ ಅಲ್ಲದೆ ಇನ್ನೊಬ್ಬರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡುವಂಥ ಶಕ್ತಿ ಇದ್ದವರು, ಅವರು ಅಧ್ಯಾಪಕರಾಗ್ತಾರೆ. ಇನ್ನು ಉಳಿದಂಥವ್ರು ಸಮಾಜದಲ್ಲಿ ಪುರೋಹಿತರಾಗ್ತಾರೆ. ಪುರೋಹಿತರು ಅಂದ್ರೆ ಪೂಜೆ ಮಾಡೋರು ಅಂತ ಒಂದು ನೆಗಳ್ತೆ ಇದೆ. ಹಾಗಲ್ಲ, ಒಬ್ಬ ಜೀವ ಹುಟ್ಟಿದಾಗಿಂದ ಅವ ಹೋಗೋವರೆಗೆ ಕೆಲವೊಂದು ಮುಖ್ಯವಾದ ಸಂಸ್ಕಾರಗಳು ದೇಹಕ್ಕಲ್ಲ ಜೀವಕ್ಕಿದೆ. ಈ ಸಂಸ್ಕಾರಗಳು ಒಟ್ಟು 16, ಬದುಕಿರುವಾಗ ಒಂದು, ಆದ್ಮೇಲೆ ಒಂದು. ಈ 16 ಸಂಸ್ಕಾರಗಳಿಗೆ ಚೆನ್ನಾಗಿ ವೇದಾಧ್ಯಯನ ಮಾಡಿರುವಂಥ ವ್ಯಕ್ತಿ ಬೇಕು.
ಗೈಡೆನ್ಸ್ ಬೇಕು. ಹಾಗಾಗಿ ಇವರೆಲ್ಲ ಚೆನ್ನಾಗಿ ವೇದವನ್ನು ಅಧ್ಯಯನ ಮಾಡಿಕೊಂಡು ಇದನ್ನೆಲ್ಲ ಮಾಡಿಸ್ಲಿಕ್ಕೆ, ಇನ್ನೊಬ್ಬರಿಗೆ ಗೈಡೆನ್ಸ್ ಕೊಡಲಿಕ್ಕೆ ಸಕ್ಷಮರಾಗ್ತಾರೆ. ಇವಾಗ ಭಗವಂತ ಎಲ್ಲೂ ಬಂದು ನಂಗೆ ವೇದದಲ್ಲೇ ಇದನ್ನೆಲ್ಲ ಹೇಳು ಅಂತ ಹೇಳಿಲ್ಲ. ಆದರೆ ವೈದಿಕ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ನಾವು ವೇದದಲ್ಲೇ ಮಾಡಬೇಕಾಗತ್ತೆ, ಸಂಸ್ಕೃತದಲ್ಲೇ ಮಾಡಬೇಕಾಗುತ್ತೆ, ಪ್ರಾಕೃತ ಸಂಸ್ಕೃತ ಅದಲ್ಲೇ ಮಾಡಬೇಕಾಗ್ತದೆ. ಯಾಕೆ ನಾನು ಮಂತ್ರ ಹೇಳಬೇಕಾಗ್ತದೆ? ಅದು ಯಾಕೆ ಮುಖ್ಯ ಆಗ್ತದೆ? ಅದು ಮೊದಲನೇ ಪಾಯಿಂಟ್ ಏನು ಹೇಳಬೇಕಂದ್ರೆ, ವೇದಗಳು ಸಂಸ್ಕೃತದಲ್ಲಿ ಇಲ್ಲ. ಸಂಸ್ಕೃತ ವೇದದಿಂದ ಜನಿತವಾದಂಥದ್ದು ಒಂದು ಭಾಷೆ. ಎಷ್ಟೋ ವಾಹಿನಿಗಳು ಅದರಿಂದ ಹೊರಗೆ ಬಂದಿವೆ, ಅದರಲ್ಲಿ ಸಂಸ್ಕೃತವು ಒಂದು. ವೇದದಲ್ಲಿರುವಂತಹ ಭಾಷೆ ಬೇರೆ, ಅದು ವೇದ ಭಾಷೆ ಅಂತ ಕರೆಯೋಣ, ಸಂಸ್ಕೃತ ಅಂತ ಕರೆಯೋದು ಬೇಡ. ಸಂಸ್ಕೃತಕ್ಕೆ ಸಂಸ್ಕೃತ ಭಾಷೆನೇ ನಾವು ತಗೊಂಡ್ರು ಅದಕ್ಕೆ ದೇವನಾಗರಿ ಅಂತ ಒಂದು ಉದಾಹರಣೆ ಇದೆ. ಈಗ ಹೊರಗಡೆ ಪಾಶ್ಚಿಮಾತ್ಯರು ಒಂದು ರಿಸರ್ಚ್ ಮಾಡಿದ್ದಾರೆ. ಒಂದಷ್ಟು ಜನ ತಾವು ಲಲಿತಾ ಸಹಸ್ರನಾಮದ ಬಗ್ಗೆ ಕೇಳಿರಬಹುದು. 250 ಜನನ ಅರಸ್ಕೊಂಡ್ರಂತೆ. ಟೋನೋಗ್ರಫಿ ಅನ್ನುವಂಥ ಒಂದು ಉಪಕರಣ ಇದೆ. ಲಲಿತಾ ಸಹಸ್ರನಾಮ ಅವರು ಪಾರಾಯಣ ಮಾಡಬೇಕಾದ್ರೆ ಟೋನೋಗ್ರಫಿಯಿಂದ ರೀಡಿಂಗ್ ತಗೊಂಡಾಗ ಅದ್ಭುತವಾದಂಥ ಒಂದು ಶ್ರೀಚಕ್ರ ಅಲ್ಲಿ ಮೂಡಿತ್ತು. ನೀವು ಗೂಗಲ್ ಮಾಡಿದ್ರೆ ಇದೆಲ್ಲ ಸಿಗುತ್ತೆ ನಿಮಗೆ. ಅಂದ್ರೆ ಸಂಸ್ಕೃತ ಭಾಷೆ ಅದು ಸಂಸ್ಕೃತ ಯಾಕಿದೆ ಅಂದ್ರೆ ಸಮ್ಯಕೃತ ಅಂತ, ಅಲ್ಲಿರುವಂತಹ ಒಂದೊಂದು ಅಕ್ಷರಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಾಗಿ ವೈಜ್ಞಾನಿಕವಾಗಿ ಚೆನ್ನಾಗಿ ಮಾಡಲ್ಪಟ್ಟ ಭಾಷೆ ಸಂಸ್ಕೃತ. ಬೇರೆ ಭಾಷೆಗಳೆಲ್ಲ ಅದರಿಂದ ಜನಿತವಾದಂಥದ್ದು. ಅದರಲ್ಲಿ ಒಳ್ಳೇದಿಲ್ಲ ಅಂತ ಹೇಳೋದಿಲ್ಲ. ತುಂಬಾ ಒಳ್ಳೇದಿರ್ಬೇಕಾದ್ರೆ ಅದನ್ನ ಯಾಕೆ ತಗೊಳ್ಬಾರ್ದು ಅನ್ನುವಂಥ ನನ್ನ ಪ್ರಶ್ನೆ. ನಾನು ಈಗ ವೇದ ಪಾಠಶಾಲೆಗಳಲ್ಲಿ ಕಲಿತು ಹೊರಗಡೆ ಬರುವಂತಹ ಮಕ್ಕಳು ಬೇರೆ ಬೇರೆ ರೂಪದಲ್ಲಿ ಅವ್ರವ್ರ ಜೀವನನ ರೂಪಿಸ್ಕೋಬಹುದು. ಸೊ ಎಜುಕೇಶನ್ ಆಸ್ ಎ ಸಿಸ್ಟಮ್ ಹೇಗೆ ನಡೀತಾರೆ ಈ ಕ್ಯಾಂಪಸ್ನಲ್ಲಿ? ಈಗ ನೋಡಿ, ಹೊರಗಿನ ಲೌಕಿಕ ಜೀವನಕ್ಕೂ ಅವ್ರು ತೊಂದರೆ ಆಗಬಾರದು. ಹಾಗಂತ ಹೇಳಿ ಅವರ ಜೀವನಕ್ಕೆ ನಮ್ಮ ವೇದದ ಮೂಲ ಏನಿದೆ ಅದು ಕೂಡ ಸಿಗಬೇಕು. ಅದು ನಮ್ಮ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಪಾಠಶಾಲೆ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಇಲ್ಲಿ ಇರುವಂಥ ಎಲ್ಲ ನಮ್ಮ ಪಾಠ್ಯಕ್ರಮ ಏನಿದೆ ನಮ್ಮ ಕ್ರಮವೂ ಹೌದು, ಯೂನಿವರ್ಸಿಟಿ ಕ್ರಮವೂ ಹೌದು. ಹಾಗಾಗಿ ಇಲ್ಲಿ ವೇದ ಮಕ್ಕಳು ಲೌಕಿಕ ವಿದ್ಯಾಭ್ಯಾಸದ ಪ್ರಕಾರವೇ BA, MA ಮತ್ತೆ 27 ಜನ ವಿದ್ಯಾರ್ಥಿಗಳು PhDನೂ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ವೇದಗಳಲ್ಲಿ ಕಂಡು ಬರೋದೇನು ಅಂದ್ರೆ, ಒಂದು ಲೈಫ್, ಇನ್ನೊಂದು ಲೈಫ್ ಸ್ಟೈಲ್, ಎರಡೂ ಕಂಡು ಬರುತ್ತೆ. ವೇದದ ಮೂಲಕ ಒಂದು ಬದುಕು ಮತ್ತು ಬದುಕಿನ ಶೈಲಿಯನ್ನ ವರ್ಣಿಸ್ತೀರಾ ಅಂದ್ರೆ ಹೇಗೆ ಹೇಳ್ತೀರಾ? ಸುಲಭವಾಗಿ ಹೇಳ್ಬೋದು ಅಂದ್ರೆ, ಸಂಸ್ಕೃತಿ ಸಂಸ್ಕೃತ ಆಶ್ರಿತ ಅಂತ. ಒಂದು ಸಂಸ್ಕೃತಿ ಅನ್ನೋದೊಂದು ಇರ್ಬೇಕಂದ್ರೆ ಅಲ್ಲಿ ಸಂಸ್ಕೃತ ಇರಬೇಕು. ಯಾರೋ ಒಬ್ಬ ಮನುಷ್ಯನ ತೆಲುಗುಲಿಂದ ತೀರು ಅಂತ ಹೇಳ್ತಾರೆ. ಅವನ ಜೀವನ ಉನ್ಮುಖತೆ ಏನಿದೆ ಅದು ಒಂದು ಲೈಫ್ ಸ್ಟೈಲ್. ಆ ಲೈಫ್ ಸ್ಟೈಲ್ಗೆ ಧರ್ಮ ಅಂತ ಹೆಸರು. ಈಗ ಮತೀಯ ಸಿದ್ಧಾಂತ ಏನೇನೋ ಅದಕ್ಕೆಲ್ಲ ಹೆಸರಿಟ್ಟಿದ್ದಾರೆ. ಧರ್ಮ ಅಂದ್ರೆ ಇಷ್ಟೇ, ಮನುಷ್ಯನಾಗಿ ಅವನಿಗೊಂದು ಧರ್ಮ ಇದೆ, ಮನುಷ್ಯನ ಧರ್ಮ, ಅದು ಧರ್ಮ. ಆ ಧರ್ಮಕ್ಕೆ ಮೂಲ ಏನು ಅಂದ್ರೆ ವೇದೋಖಿಲೋ ಧರ್ಮ ಮೂಲ. ಆ ಧರ್ಮಕ್ಕೆ ಮೂಲವೇ ವೇದ. ಜಗತ್ತು ಕಂಡರಿದಂಥ ಮೊಟ್ಟ ಮೊದಲ ಲಿಟರೇಚರ್ ಅಂತ ಏನಾದ್ರು ಇದ್ರೆ ವೇದ. ಆದ್ರೆ ಇದು ಆ ಕಾಲಕ್ಕಷ್ಟೇ ಸೀಮಿತ ಅಲ್ಲ. ಋಗ್ವೇದದಲ್ಲಿರುವಂತಹ ವಿಮಾನ ಸೂಕ್ತ ಈಗ ಕೂಡ ಪ್ರಸ್ತುತ. ಮೊನ್ನೆ ರೈಟ್ ಬ್ರದರ್ಸ್ ಕಂಡು ಹಿಡಿದ್ರು ಅಂತ ಹೇಳ್ತಿದ್ರು. ಅವ್ರಿಗಿಂತ 6 ತಿಂಗಳು ಮುಂಚೆ ನಮ್ಮ ಬೆಂಗಳೂರಿನವರೇ ಆದಂತಹ ಆನೇಕಲ್ ಸುಬ್ಬಾಶಾಸ್ತ್ರಿಗಳು ಅದನ್ನ ಸಫಲವಾಗಿ ಪ್ರಯತ್ನ ಪಟ್ಟಿದ್ರು. ವಿಮಾನ ಕೂಡ ಹಾರಿತ್ತು ಗೋವಾ ಬೀಚ್ ನಲ್ಲಿ. ಅವರನ್ನ ವಿಚಾರಿಸಿದಾಗ ಅವ್ರು ಹೇಳುವಂತ ವಿಷಯ ಏನಂತಂದ್ರೆ, ವೈಮಾನಿಕ ಶಾಸ್ತ್ರ ಆಧಾರ ಋಗ್ವೇದ. ಡಾಕ್ಟರ್ ಜಗದೀಶ್ ಅಂತ ಇದ್ರು ಬೆಂಗಳೂರಿನಲ್ಲಿ. ಅವರೊಂದು ಪ್ರೋಟೋಟೈಪ್ ಅನ್ನ ಮಾಡಿದ್ರು. ಕಾಸ್ಮೋಸ್ ನಿಂದ ಕೆಲವೊಂದು ಕಿರಣಗಳನ್ನು ಎಳ್ಕೊಂಡು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥದ್ದು. ಅವ್ರು ಕೇಳಿದಕ್ಕೆ ಅದ ಆಧಾರ ಅವ್ರು ಹೇಳಿದ ಋಗ್ವೇದದ ಪುರುಷ ಸೂಕ್ತ ಅಂತ. ಹೀಗಾಗಿ ವ್ಯಾಸರು ಹೇಳ್ತಾರೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನದತ್ ಕ್ವಚಿತ್ ಅಂತ. ಪ್ರಪಂಚದ ಎಲ್ಲವೂ ಇಲ್ಲಿದೆ, ಇಲ್ಲಿಲ್ಲದ ಹೊರಗೆಲ್ಲೂ ಇಲ್ಲ ಅಂತ. ಬಹುಶಃ ಇದನ್ನ ಎಲ್ಲ ಇಲ್ಲಿದೆ ಅಂತ ಹೇಳ್ಕೊಳ್ಳುವಂತ ಚಾಳಿಯಿಂದ ಹೇಳ್ತಿಲ್ಲ, ಉಂಟು ಅಂತ. ಅಂದ್ರೆ ಇನ್ನೂ ವೇದವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವ ಅಂದ್ರೆ 100% ಅರ್ಥ ಮಾಡ್ಕೊಂಡಿದೀವ, ಡಿಕೋಡ್ ಮಾಡಿದೀವ ಅದರಲ್ಲಿರೋದನ್ನ? ಸರ್, ಬಹುಶಃ ಡಿಕೋಡ್ ಅನ್ನುವಂಥ ಪದವೇ ತಪ್ಪು. ಯಾಕೆಂದ್ರೆ ವೇದದ ಪ್ರತಿಯೊಂದು ಮಂತ್ರಕ್ಕೆ 4 ಹಂತದಲ್ಲಿ ಅರ್ಥಗಳು ಬರುತ್ತೆ. ನಾನೊಬ್ಬ ಲೌಕಿಕನಾಗಿ ನೋಡಿದಾಗ ವೇದ ನನಗೆ ತಿಳಿಸ್ಕೊಡುವಂಥದ್ದು ಬೇರೆ. ನಾನೊಬ್ಬ ಅಧ್ಯಾಯಿಯಾಗಿ ಅಧ್ಯಯನಪರನಾಗಿ ನೋಡಿದಾಗ ವೇದಗಳ ತಮ್ಮಂತಾವು ನಿಮಗೆ ತೋರಿಸ್ಕೊಳ್ಳೋ ರೀತಿ ಬೇರೆ. ಕೆಲವೊಂದು ಕಡೆ ಸಂಕೇತಗಳಿರ್ತದೆ. ಸಂಕೇತಾರ್ಥವನ್ನ ಹಿಡಿದು ಅದನ್ನ ಅರ್ಥವನ್ನು ಪಡಿಬೇಕಾದ್ರೆ ಕೆಲವೊಂದಷ್ಟು ಅನ್ಯ ಶಾಸ್ತ್ರಗಳ ಸಹಾಯ ಬೇಕಾಗುತ್ತೆ. ಆ ರೀತಿಯಾಗಿ ನೋಡುವಾಗ ವೇದಗಳ ತೆಗೆದುಕೊಳ್ಳೋ ರೀತಿನೇ ಬೇರೆ. ನಮ್ಮ ವಿದ್ಯಾರಣ್ಯರು ನೋಡಿದ್ರೆ ಅವರ ಪೂರ್ವಾಶ್ರಮದ ಅಣ್ಣನವರು ಒಂದು ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ, ಸಾಯಣ ಭಾಷ್ಯ ಅಂತ ಹೇಳಿ.
ಅದ್ರ ರೀತಿಯಲ್ಲಿ ನೋಡಿದ್ರೆ ವೇದಗಳು ಕಂಡ್ಕೊಳ್ಳೋ ರೀತಿನೇ ಬೇರೆ. ನಾವು ಏನೂ ಮಾಡೋಕೆ ಸಾಧ್ಯ ಇಲ್ಲ. ಸೊ ವೇದಗಳಲ್ಲಿ ಯಾವ್ಯಾವ ಭಾಷೆಗಳಿದೆ ಅಂತ ನಂಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಸಾಯಣ ಭಾಷ್ಯ ಇದೆ, ಮಾಧವ ಭಾಷ್ಯ ಇದೆ. ಮಾಧವರು ಅದೇ ಪೂರ್ವಾಶ್ರಮದ ವಿದ್ಯಾರಣ್ಯರು, ಮಧ್ವಾಚಾರ್ಯರು ಭಾಷ್ಯಗಳನ್ನು ಬರೆದಿದ್ದಾರೆ. ಅನೇಕ ಭಾಷೆಗಳಿದೆ. ಆಮೇಲೆ ಪ್ರಾಕೃತ ಅನ್ನೋದು ಸಂಸ್ಕೃತಕ್ಕಿಂತ ಹಳೇದ? ಇಲ್ಲ 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 ಸಂಸ್ಕೃತ ಅನ್ನುವಂಥದ್ದು ಎಲ್ಲ ಭಾಷೆಗಳ ಜನನಿ. ಅದಕ್ಕೆ ಬೇರೆ ಬೇರೆ ಪದಗಳ ಆಧಾರ ಕೊಟ್ಟು ಹೇಳೋ ಅಗತ್ಯ ಇಲ್ಲ. ನಿಮ್ಗೆ ಗೊತ್ತೇ ಇದೆ, ಎಲ್ಲ ಭಾಷೆಗಳಲ್ಲಿ ಇರುವಂಥ ಎಲ್ಲೋ ಒಂದು ಸ್ವಲ್ಪ ಓರೆಕೋರೆಗಳು ಬೇರೆ ಭಾಷೆಯಲ್ಲಿ ಇದ್ದದ್ದೇ. ಯಾವುದೇ ಓರೆಕೋರೆ ಇಲ್ಲದಂಥ ಭಾಷೆ ಸಂಸ್ಕೃತ ಅಂತ. ಅದೇ ರೀತಿಯಲ್ಲಿ ಸಂಸ್ಕೃತವೇ ಆಧಾರವಾಗಿ ಅದರ ಅಪಭ್ರಂಶ ರೂಪವಾಗಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಂತಹ ಭಾಷೆ ಪ್ರಾಕೃತ. ನೀವು ಹಳೆಯ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಹೆಚ್ಚು ಕಡಿಮೆ ಹಾಗೆ. ನೀವು ಹಳೆಯ ನಾಟಕಗಳನ್ನು ನೋಡಿದ್ರೆ ಮಹಾರಾಜ ಮಹಾರಾಣಿಯರು ಸಂಸ್ಕೃತದಲ್ಲಿ ಮಾತಾಡ್ತಾರೆ. ರಾಣಿ ತನ್ನ ಸಖಿಯರೊಡನೆ ಪ್ರಾಕೃತದಲ್ಲಿ ಮಾತಾಡ್ತಾಳೆ. ಓಕೆ. ಹಾಗಾಗಿ ಸಂಸ್ಕೃತ ಪ್ರಾಕೃತ ಬೇರೆ ಅಂತಲ್ಲ, ಇದರದ್ದೇ ಸ್ವಲ್ಪ ಬೇರ್ಪಡಿಸಿದಂಥ ರೂಪ. ಕನ್ನಡದಲ್ಲಿ ಎಷ್ಟೆಷ್ಟೋ 30 ಕಿಲೋಮೀಟರ್ ಒಂದು ಕನ್ನಡ ಬದಲಾಗ್ತದೆ. ಅದೇ ರೀತಿಯಲ್ಲಿ ಸಂಸ್ಕೃತ ಒಂದು ಸ್ವಲ್ಪ ಮಾರ್ಪಾಟಿರುವಂಥ ಭಾಷೆ ಪ್ರಾಕೃತ. ನನಗೆ ಒಂದು ಇಷ್ಟ ಆಗಿದ್ದೇನು ಅಂದ್ರೆ, ತಾವು ಹೇಳಿದ ಎಲ್ಲ ವಿಚಾರಗಳಲ್ಲಿ ವ್ಯಾಲಿಡೇಷನ್ ಅಂದ್ರೆ, ನಾವು ಪುಟ್ಟ ಮಕ್ಕಳಾದಾಗ ಏನಕ್ಕೆ ಮಾಡಬೇಕು ಅಂತ ನಾವೆಲ್ಲದಕ್ಕೂ ಪ್ರಶ್ನೆ ಮಾಡ್ತೀವಿ. ಆ ಎಲ್ಲದಕ್ಕೂ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಈ ಶಾಲೆಯಲ್ಲಿ ತಾವು ತಮ್ಮ ಮಕ್ಕಳ ಜೊತೆಗೆ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಬಹಳ ಖುಷಿ ಕೊಡುವಂಥ ವಿಚಾರ. ಭಾಳ ಹೆಮ್ಮೆ ಆಗ್ತಾರೆ ಇಷ್ಟು ಒಳ್ಳೆ ಆರ್ಗನೈಸೇಷನ್ ಇಷ್ಟು ಸುಲಲಿತವಾಗಿ ನಡೀತಾ ಇರೋದು ನೋಡಿದ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸ್ಕೃತ, ವೇದ ಮತ್ತು ಬದುಕಿನ ಬಗ್ಗೆ ಇರುವಂತಹ ಹುಮ್ಮಸ್ಸಿನ ಬಗ್ಗೆ, ತಮ್ಮಲ್ಲಿ ಇರುವಂತಹ ಹುಮ್ಮಸ್ ನೋಡಿ ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅಲಾಟ್ ಸರ್, ವೆರಿ ನೈಸ್ ಟಾಕಿಂಗ್ ಟು ಯು. ತಮ್ಗೆ ಅನ್ನಿಸ್ತು? ಬಹಳ ಖುಷಿ ಆಯಿತು. ಏನಂತಂದ್ರೆ ವೇದ ಆಗಲಿ ಸಂಸ್ಕೃತ ಆಗಲಿ ನಾವೊಂದು ಪೂರ್ವಗ್ರಹದಿಂದ ಕೂಡಿ ನೋಡುವಂತಹ ಸಂಖ್ಯೆ ಜಾಸ್ತಿ. ಅಂಥದ್ರಲ್ಲಿ ಇದರಲ್ಲಿ ಏನು ಉಂಟು ಅಂತ ಹುಡ್ಕೊಂಡು ಬಂದಿದ್ದೀರಿ. ಇದು ನನಗೆ ಬಹಳ ಸಂತೋಷ ಆದಂತಹ ವಿಷಯ. ತಮ್ಮಂಥವರು ಸಾಕಷ್ಟು ಜನ ಬರಲಿ, ಇದೇ ರೀತಿಯಂಥ ಮನಸ್ಥಿತಿ ಹರಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಆಶ್ರಮದ ಒಳಗೆ ಒಂದು ಎಂಟೈರ್ ಇಕೋಸಿಸ್ಟಮ್ ಅಂದರೆ, ಇಲ್ಲಿ ಬಂದರೆ ಹೊರಗಡೆ ಹೋಗುವಂತಹ ಅಗತ್ಯವೇ ಇಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಅದ್ಭುತವಾದ ನೆಮ್ಮದಿಯ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಇನ್ನೇನಿದೆ ಇಲ್ಲಿ, ಬನ್ನಿ ನೋಡೋಣ. ಅದ್ಭುತ ಸರ್. ಒಂದು ಹೇಳಿ, ನೀವು ಬಂದಾಗ ಒಬ್ಬರೇ ಒಲೆ ಹಚ್ಚಿದ್ದು? ಹೌದು. ಇವತ್ತು ನಿಮ್ ಕೆಳಗೆ ಒಂದು 250 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ನೀವು ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಸಾಕಪ್ಪ ಅಂತ ಯಾವತ್ತು ಓಡೋಗೋ ಪ್ರಯತ್ನ ಮಾಡ್ಲಿಲ್ವಾ ನೀವು? ಇಲ್ಲ, ಅದು ನಮ್ಮ ಗುರುಗಳ ಆಶೀರ್ವಾದ, ಅವ್ರದೊಂದು ಆಸೆ. ಅದಕ್ಕೆ ನಮ್ಗೆ ಆತರ ಯಾವಾಗ್ಲೂ ಅನ್ಸೇ ಇಲ್ಲ ಆತರ.